ನಮಸ್ಕಾರ ರೀ ಸಾಕರ್ ಮಂದಿಗೆ ಎಲ್ಲರೂ ಹೆಂಗದಿರಿ ನಾವಂತೂ ಮಸ್ತ್ ನೋಡ್ರಿ. ವೆಲ್ಕಮ್ ಟು ನ್ಯೂ ಬ್ಲಾಗ್. ಇವತ್ತು ರೆಡಿಯಾಗಿ ನಾವು ಎಲ್ಲಿಗೆ ಹೊಂಟಿದ್ವಿ ಅಂದ್ರೆ ಮದುವೆಗೆ ಹೊಂಟಿವಿ ನೋಡ್ರಿ. ಹೆಂಗೆ ರೆಡಿ ಆಗಿನ ಮಸ್ತ್ ರೆಡಿ ಆಗಿನಲ್ಲ. ಮತ್ತು ನಮ್ಮ ಅಕ್ಕ ಮತ್ತು ನಮ್ಮ ಮಾಮ ಹೊಸ ಮಾಂಗಲ್ಯ ಚೈನ್ ತಂದಿದ್ರು ಅಂತಂದು ಮಾಂಗಲ್ಯ ಚೈನ್ ಇವತ್ತು ಚಲೋ ಐತಂತ ಹಾಕಿರು. ಜನರೆದುರಿನಲ್ಲಿ ನಿನ್ನ ನೆರಳಾಗಿ ನಿಲ್ಲುವೆ ಜಗದ. ನೋಡ್ರಿ ಗೈಸ್, ನಮ್ಮೂರು ಹೆಂಗೈತೆ ಅಂತಂದು ಇದು ಮೇನ್ ರೋಡ್ ತಕ್ಕ ಊರಾಗ ಗೊತ್ತಲ್ರಿ ಹೆಂಗಿರುತ್ತಂತಂದು. ಇದು ನಾನು 1ನೇ ಕ್ಲಾಸ್ಲಾಶ್ 5ನೇ ಕ್ಲಾಸ್ ತನಕ ಓದಿದ್ದು ಸಾಲಿ ನೋಡ್ರಿ, ಸೈಡ್ ಇದ್ದಿದ್ದ ನೋಡ್ರಿ ನಮ್ಮೂರು ಹೆಂಗೈತೆ ಅಂತಂದು. ಸೀದಾ ಹಂಗೆ ಮದ್ವೆಗೆ ಹೊಂಟಿವಿ ನೋಡ್ರಿ. ಸೀದಾ ಮದ್ವೆಗೆ ಹೋಗಿ ಅಲ್ಲಿ ನೋಡ್ರಿ ಪಂಚಾಯತಿ ನಡೆಸ್ಬಿಟ್ಟು ಎಲ್ಲರೂ ಸೇರಿ MLA MP ಗಳು ಇಷ್ಟು ಏನು ಚರ್ಚೆ ಮಾಡ್ತಾರ ಇಲ್ಲ ಗೊತ್ತಿಲ್ಲ. ನಾವಂತೂ ಮಸ್ತಾಗಿ ಚರ್ಚೆ ಮಾಡ್ತೀವಿ ನೋಡ್ರಿ. ಬರೀ ಚರ್ಚೆ ಮಾಡೋದು, ಯಾವಾಗಾರ ಒಮ್ಮೆ ಸಿಗೋದು ಮತ್ತೆ ಅಂಥವೆಲ್ಲ ಮಾಡೋದು. ಇವ್ರು ನೋಡ್ರಿ, ಇವ್ರು ರೆಡಿಯಾಗಿ ಮಸ್ತಂಗಿ ಫ್ಯಾನ್ ಹಾಕ್ಯಂಡು ಆರಾಮಾಗಿ ಮಕ್ಕೊಂಬಿಟ್ರೆ. ಮದುವೆ ಮಾಡೋದು ಬಿಟ್ಟು ಹೋಗಿ ಸೀದಾ ಹೋಗಿ ಮಕ್ಕೊಂಡಾರ ನೋಡ್ರಿ ಇವರೆಲ್ಲರೂ ರೆಡಿಯಾಗಿ. ಇವ್ರು ಮ್ಯಾಚಿಂಗ್ ಡ್ರೆಸ್ ಹಾಕ್ಯಂಡು ಹೋಗಿ ಗೇಮ್ ಆಡ್ಕೊಂತ ಕುಂತಾರೆ. ಇವ್ರದ ನೋಡ್ರಿ, ಇವ್ರ ಮಕ್ಕಳ್ದನ ಈಗ ಮದ್ವೆ ಇರೋದು. ಇವ್ರ ಮಗಳದ ನಮ್ಮ ಆಂಟಿ ಮತ್ತು ನಮ್ಮ ಕಾಕ. ಇವ್ರ ಮಗಳದನ ಮದುವೆ ಇರೋದು. ಹನ್ನೊಂದು ಜನದ್ದು ಸ್ವಾಮಿಗಳು ತುಲಾಭಾರ ಮಾಡಕ್ಕೆ ಕುಂತಿದ್ರು. ಹಾಗಾಗಿ ಎಲ್ಲರೂ ಇವರು ಮದುವೆ ಆದ ದಂಪತಿಗಳನ್ನು ಬಂದಿದ್ರು ಆಶೀರ್ವಾದ ಪಡ್ಕೊಳಕ್ಕೆ. ಆಶೀರ್ವಾದ ಪಡ್ಕೊಂಡು ಅವ್ರು ಸೀದಾ ಹೊಂಟಿದ್ರು ನೋಡ್ರಿ. ಮತ್ತು ನೋಡ್ರಿ, ಮತ್ತೆ ಪಂಚಾಯತಿ ನಾವಂತೂ ಬಿಡಂಗೆ ಇಲ್ಲ. ನಾವು ಬರೀ ಇದ್ದ ನಮ್ಮದು. ನೋಡ್ರಿ, ಊಟಕ್ಕೆ ಕೂತ್ಬಿಟ್ರೆ ಆಗಲೇ ತಡ್ಕೊಳಕ್ಕಾಗಿಲ್ಲ ನಮಗೆ. ಮಾತು ಊಟ ಮಾಡಿ ಆಮೇಲೆ ಸ್ಟೇಜ್ಗೆ ಹೋಗೋದು. ಎಲ್ಲರೂ ಸ್ಟೇಜ್ಗೆ ಹೋಗಿ ಬಂದು ಅಕ್ಕಿ ಕಾಳು ಹಾಕಿ ಎಲ್ಲ ಮಾಡಿ ಊಟ ಮಾಡಿದ್ರೆ ನಾವು ಫಸ್ಟ್ ಊಟ, ಮೊದಲು ಊಟ ನಮ್ಮದು. ಹೋಗಿ ಯಾಕಂದ್ರೆ ಇವರು ಅಜ್ಜರ್ದು ಭಾಳ ಜನ ಅಜ್ಜರು ಬಂದಿದ್ರಲ್ಲ, ಎಲ್ಲರದು ಫಂಕ್ಷನ್ ಮುಗಿಸಿರ್ತೀವಿ ಭಾಳ 2 ಗಂಟೆ ಮೇಲೆ ಆಗೋದು. ಹಾಗಾಗಿ ಮೊದಲೆಲ್ಲರೂ ಇವ್ರು ನೋಡ್ರಿ ತಮ್ಮ ತೋರ್ಸೋದು. ಎಲ್ಲರೂ ಮೊದಲು ಊಟ ಮಾಡ್ಕೊಂಡು ಆಮ್ಯಾಕೆ ಮಿಕ್ಕಿದ್ದೆಲ್ಲ ಮಾಡೋಣ್ರಂತಂದು ಸುಮ್ಮನೆ ಫಸ್ಟು ಊಟಕ್ಕೆ ಹೋಗಿ ನೋಡ್ರಿ. ಒಂದು ಊಟಲೆ ಮೊದಲು ನಮ್ದು ಊಟ ಬಿಡಂಗಿಲ್ಲ ನಾವು. ನೀರು ತೊಗೊಂಬಂದಿಡಕ್ಕೆ ನೋಡ್ರಿ ನಾವು ಆಂಟಿ ನೋಡ್ರಿ. ಮತ್ತು ನಮ್ಮ ಅಣ್ಣ ಫೋನ್ ಮಾಡಿದ್ವಿ, ಸ್ವಲ್ಪ ಬೈಸೋದಿತ್ತು ನನಗೆ. ಸರಿಯಾಗಿ ಬೈಸಿದ್ದೆ ನೋಡ್ರಿ. ನಾವು ಆಂಟಿ ಜೊತೆ ಬೈಸಿದ್ದೆ. ಎಲ್ಲರೂ ಬಂದ್ಬಿಟ್ಟು ಮದುವೆಗೆ ಹಬ್ಬದನ್ನ ಬಂದಿಲ್ಲ ಅಂತಂದು ಸ್ವಲ್ಪ ಕೆಲಸ ಇತ್ತು ಅಂತಂದು ಕೆಲಸದಾಗ ಅದನ್ನು ಅದರಿಂದೆಲ್ಲ ಈ ಕಡೆ ಇರುತ್ತೆ. ಸ್ಟೇಜ್ ಮ್ಯಾಗ ಬಂದಿಲ್ಲ ಒಂದನೇ ಕ್ಲಾಸಿಂದ 5ನೇ ಕ್ಲಾಸ್ ಗಂಟ ಓದಿರೋ ನಮ್ಮ ಸರ್ ಸಿಕ್ಕರು. ನಮ್ಮ ಹಳೆ ಫೋಟೋ ಎಲ್ಲ ತೋರ್ಸಕ್ಕೆ ಕುಂತಿದ್ರು ನೋಡ್ರಿ ನಮ್ಮ ಸರ್. ಎಲ್ಲ ಫೋಟೋನೇ ಇಟ್ಕೊಂಡಾರಿ. ನಮ್ಮ ತಕ್ಕ ಏನೂ ಇರೋಂಗಿಲ್ಲ. ಇವರ ನೋಡ್ರಿ ಮಕ್ಕಳು ನೋಡ್ಕೊಂಬರಿ ಕರೆಕ್ಟಾಗಿ ನೋಡ್ರಿ. ಮತ್ತು ಹಂಗೆ ಐಸ್ ತಿನ್ಕೊಂಡು ಈ ಕ್ಲೈಮೇಟಿಗೆ ಅಪ್ಪಾದ್ರಿ ಎಷ್ಟು ಬಿಸಿಲು, ಕಿತ್ಕೊಳಂಗೆ ಬಿಸಿಲು ಐತೆ ಊರಾಗ ನೋಡ್ರಿ. ಸಾಕಲಿ ಕ್ಲೋಸ್ ಅಪ್. ಮುಂದೆ ತಿನ್ನಿಸೋದಂತ ನಾನು ಬಿಡಂಗಿಲ್ಲ ನೋಡ್ರಿ.
ನಮ್ಮ ಕಡೆ ಅಂತೂ ಬಾಂಡೆ ಸಾಮಾನು ಅದೆಲ್ಲ ಕೊಡೋದು ಟಿಜರಿ ಫ್ರಿಜ್ಜು ವಾಷಿಂಗ್ ಮಿಷಿನ್ ಏನು ಕೊಡೋಂಗಿಲ್ಲ ಆಲ್ಮೋಸ್ಟ್ ಇದೆಲ್ಲ ಕೊಡೋದನ್ನ ಸ್ವಲ್ಪ ಬಿಸಿಲಿಗೆ ಸಾಕಾಗೋಗ್ಬಿಟ್ಟಿತ್ತು ಮತ್ತು ನೀರು ಕುಡಿಯೋಕೆ ಕಿತ್ಕೊಳಂಗೆ ಇನ್ನೊಂದು ಡ್ಯಾನ್ಸ್ ಏನು ಮಾಡ್ತಾರೆ ಡ್ಯಾನ್ಸ್ ಏನು ಹೇಳಿ ಅಂದಾನ ನೋಡು ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ ದೇಶ ಅಂದ್ರೆ ಇಂಥ ದೇಶದ ಬಗ್ಗೆ ಕೆಡ್ದ ಮಾತಾಡ್ತೀಯ ನೀನು ಗುಂಗುರ್ 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 ಹೊಲ ಬಂಗಾರವೈತಿ ಶ್ರೀಸಿದ ಸಿಂಬಾಶ್ರೀಯ ದೇವಿ ದಾರಿ ಬಿಡು ಅಂದ್ರೆ ನೋಡುತ್ತಾನ ನಮ್ಮ ಶಿವಮಾಮ ಗುಂಗೂರ್ ಗುಂಗೂರ್ ಕೂದ್ಲ ಬಂಗಾರ ಮೈತ ಸರಿಗಿನ ಸಿಂಬಿ ಸೀತಾದೇವಿ ದಾರಿ ಬಿಡ ಅಂದ್ರ ಮೂಗು ಮಾರಿ ನೋಡ್ತಾವ ನಮ್ಮ ಅನುಷ ಎಂಟಿ ಬಕ್ಕೊಳಕ್ಕೆ ಸಾಂಗ್ಕಿಂತ ಹಂಗತಿ ಸಾಂಗ್ ಆಡ್ಕೊಂತಾರೆ ಫುಲ್ ಫ್ಯಾಮಿಲಿ ನೋಡ್ರಿ ಎಲ್ಲ ಸಾಂಗ್ ಆಡೋಕೆ ಸೇಮ್ ಹಂಗೆ ಅನ್ಸುತ್ತಲ್ರಿ ಅವ್ರು ಆಡೋಕೆ ನಮ್ಮ ಮಾಮ ಸಾಂಗು ಹೆಂಗೆ ಆಡ್ತಾರೆ ಅಂತಂದು ಕೇಳ್ಕೊಂಬರ್ರಿ ಸೇಮ್ ಅದು ರಿಯಲಾಗಿ ಆಡ್ದಂಗೆ ಅನ್ಸುತ್ತೆ ಕರಗಬೇಡ ಕರಗುವೆನ ಹೂಗಳ ಬದಲು ಜಗದ ಬಳಿಯಲ್ಲಿ ಸುಳಿಯುತ್ತ ಬಳಿದೆ ಮರೆಯಾದೆ ನಲಿ ಮೆರವಣಿಗೆ ಮಾಡುವೆ ಹೂವರಾಶಿ ಚೆಲ್ಲುವೆ ಚೆಲ್ಲು ನನ್ನ ಬಂಗಾರಿಗೆ ನನ್ನ ಸೆಮ್ಮಲ್ಲಿಗೆ ಬರ್ತಾಳಮ್ಮ ನಮ್ಮೂರ ಬಡೇನಮ್ಮ ಬಂಗಾರದ ಬಂದೆಯು ಡ್ಯಾನ್ಸ್ ಮಸ್ತಾಗಿತ್ತಲ್ರಿ ಸಾಂಗ್ ಇರೋದು ಹಂಗೈತಿ ಸಾಂಗ್ ಕೇಳಕ್ಕೆ ಕುಂತ್ಬಿಟ್ರೆ ಸಾಕು ಅವಳು ಕಂಟ್ರೋಲ್ ಮಾಡೋಕ್ಕೆ ಆಗಂಗಿಲ್ಲ ಅವಳು ಬ್ಯಾಡ್ ಅಂದ್ರೆ ತಾನಾಗೇ ಬರುತ್ತೆ
ಇವು ಬಾಂಡೆ ಸಾಮಾನು ನೋಡ್ರಿ, ಇವೆಲ್ಲ ನಮ್ಮ ಕಡೆ ಸಂಪ್ರದಾಯ ಐತಿ ನೋಡ್ರಿ. ಸೋಫಾ, ಬಾಂಡೆ ಸಾಮಾನು ಅಂದರೆ A to Z, ಚಮಚದಿಂದ ಹಿಡಿದು ಗಂಗಾಳ ತನಕ A to Z ಏನೇನು ಇರುತ್ತೆ ಎಲ್ಲನೂ. ಕುಕ್ಕರು, ಮಿಕ್ಸಿ, ಸೆಲ್ಫು, ಫ್ಯಾನು ಅದೆಲ್ಲ ತೊಗೊಂಡ್ಬರ್ತೀವಿ. ಹೆಣ್ಮಕ್ಳು ಅದಾರ ಗಂಡನ ಮನೆಗೆ ಈಗ ನಮ್ಮ ಕಡೆ ಸಂಪ್ರದಾಯ ಐತೆ, ಟಿಸರಿ ಅದೆಲ್ಲ ಕೊಡ್ತಾರೆ. ಮಂಚ, ಬೆಡ್ಡು ಅದೆಲ್ಲ ಕೊಡ್ತಾರೆ. ఆకులన్నీ గుమ్మరించినట్టు వీడుకేమో జాతరొచ్చెరా పొంగు చివర దాచుకో. ಈ ಹುಡುಗಿ ಡ್ಯಾನ್ಸ್ ಮಾಡ್ತೀವಿ, ಅದು ಯಾವ ಸಾಂಗ್ ಏನು ಎತ್ತ ಅಂತಂದು ನಮಗಂತೂ ಒಂದು ಸ್ವಲ್ಪನೂ ಗೊತ್ತಾಗಲಿಲ್ಲ ನೋಡ್ರಿ. ಅದು ಯಾವ ಭಾಷೆನ ನಮಗೂ ಗೊತ್ತಾಗಲಿಲ್ಲ. ತ್ರಿಮೂರ್ತಿಗಳು ಮತ್ತು ಹಂಗೆ ಹೋಗೋ ಮುಂದೆ ನಾವು ಅಪ್ಪಾಜಿ ಅವ್ನು ಬಿಟ್ಟು ಬರೋಕೆ ಹೊಂಟಿದ್ದ. ಇದು ಒಂದೇನೋ ಒಂದು ನಮ್ಮಣ್ಣ ಮಾತಾಡಿದ್ನ, ಅದನ್ನ ಕ್ಯಾಪ್ಚರ್ ಮಾಡ್ಕೋಬೇಕಂತಂದು ಮಾಡ್ಕೊಂಡೆ, ಅದು ಮಿಸ್ ಆಗಿಬಿಡ್ತು ನೋಡ್ರಿ. ಅದು ನಾನು ಸ್ಟಾರ್ಟ್ ಮಾಡೋಕೆ ಅದು ವರ್ಡ್ ಅಲ್ಲಿಗೆ ಮುಗಿಸ್ಬಿಟ್ಟಿದ್ನಾಗಲೇ ನಮ್ಮ ಅಣ್ಣ. ಹಾಗಾಗಿ ಸುಮ್ಮನೆ ಏನು ಮಾಡೋಕ್ಕಾಗಿಲ್ಲ ಅಂತಂದು ಸುಮ್ಮನೆ ಆಗಿದ್ದು ನೋಡ್ರಿ. ನಮ್ಮನೆ ಬಂದಿತ್ತು ನೋಡ್ರಿ ಈ ಗಿಡ. ಇಲ್ಲಿಗೆ ಎದಕ್ಕೆ ಬಂದಿನಂದ್ರೆ ಊರಿಗೆ ಹೋಗಕ್ಕೆ ರೆಡಿ ಆಗಿದ್ದೆ ನೋಡ್ರಿ. ಮದುವೆ ಮುಗಿತಲ್ಲ ಅದಕ್ಕಂದ್ರೆ ನೋಡ್ರಿ ಕ್ಯಾಮ್ರಾ ಬರೀ ಇಂಥದೆಯ. ಒಂದು ಗಾಡಿಯಾಗ 4 ಮಂದಿ ಹೊಂಟ್ರ ನೋಡ್ರಿ. ಯಾಕೆ ಹಂಗೆ ಬಸ್ ಬಂತಂತಂದು ಸೀದಾ ಬಸ್ ಹತ್ಕೊಂಡು ನಮ್ಮ ನಡೆ ಬೆಂಗಳೂರು ಕಡೆ ಅಂತಂದು ಸೀದಾ ಹೊಂಟೆ ನೋಡ್ರಿ ಊರ ಕಡೆಗೆ. ಏನು ಮಾಡೋದ್ರಿ, ಊರಾಗಿರ್ಬೇಕಂತ ಅಂತೀವಿ, ಕೆಲಸ ಅದು ಇದು ಅಂತಂದು. ಹಳ್ಳಿ ಲೈಫ್ ಬೆಸ್ಟ್, ಸುಮ್ಮನೆ ಇಲ್ಲಿರೋ ಬದಲು ಅಲ್ಲಿರೋದು ಬೆಸ್ಟ್. ಇವಾಗ 12:30 ಊಟಕ್ಕೆ ಸ್ಟಾಪ್ ಮಾಡ್ಯಾರ. 12:30 ದೇವ್ವ ಊಟ ಮಾಡೋ ಟೈಮ್. 12:30 ಯಾರು ರೂಲ್ಸ್ ಚೇಂಜ್ ಮಾಡಿಸ್ಬೇಕು ತಡ್ರಿ, ಟೈಮಿಂಗ್ ಚೇಂಜ್ ಮಾಡಿಸ್ಬೇಕು. ಏನು ಮಾಡೋದ್ರಿ, ನಮ್ಮ ಕೈಯಾಗ ಇಲ್ಲಲ್ಲ. ಇಲ್ಲ ನಾನು ಚೇಂಜ್ ಮಾಡಿಸ್ಬಿಟ್ಟಿದ್ದೆ. ಊಟ ಸ್ಟಾಪ್ ಮಾಡಿದ್ರೆ ಅರ್ಧ ತಾಸು ಸ್ಟಾಪ್ ಮಾಡಿದ್ರು. ಮತ್ತು ಆಮೇಲೆ ಬಸ್ ನಿಲ್ಲಿಸಿ ಮತ್ತು ಮುಂಜಾನೆ ಒಂದು 5:30 ಅಷ್ಟೊತ್ತಿಗೆ ಬಂದಿದ್ದೆ. ಮಕ್ಕೊಂಡು ಒಂದು 10 ಗಂಟೆಗೆ ಎದ್ದು ನಮ್ಮ ಮಮ್ಮಿಯವ್ರು ನಾಷ್ಟ ಮಾಡಿದ್ರಂತಂದು ನಾಷ್ಟ ಮಾಡ್ಕೊಂಡು ದೊಡ್ಡ ದೋಸೆ ಮಾಡಿದ್ರಂತ ಮಾಡ್ಕೊಂಡು ಮತ್ತೆ ಎದ್ದು ಮಂಡಾಳು ತಿನ್ನೋದು. ಮತ್ತು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದ್ರೆ ಸಪೋರ್ಟ್ ಮಾಡಿರಿ ಗೈಸ್.